ನಮಸ್ಕಾರ ಎಲ್ರಿಗೂ ನಮ್ಮ ಕನ್ನಡ ಅಮೂಲ್ FB ಪೇಜ್ ಲೈವ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಆಶಾ ಸೋಮನಾಥ್ ಅಂತ. ಇವತ್ತು ಬೆಂಗಳೂರಿನಿಂದ ಬೇಗ ಜಾಯಿನ್ ಆಗಿ ಫ್ರೆಂಡ್ಸ್. ಒಂದು ಸೆಕೆಂಡ್ 2 ಸೆಕೆಂಡ್ ಅಥವಾ ಒಂದು ನಿಮಿಷ ವೆಯ್ಟ್ ಮಾಡೋಣ. ಎಲ್ಲರೂ ವೀಕೆಂಡ್ಸ್ ಬ್ಯುಸಿ ಇರೋದ್ರಿಂದ, ಅದು ಮಾರ್ನಿಂಗ್ ಸೆಷನ್ ಆಗಿರೋದ್ರಿಂದ ಎಲ್ಲರೂ ಬ್ಯುಸಿ ಇರ್ತೀರಾ. ಸೊ ನಮ್ಮ ಸೆಷನ್ ಬಂದು ನಮ್ಮ ಅಮೂಲ್ ಕನ್ನಡ ಪೇಜ್ ಲೈವ್ ಅಲ್ಲೇ ಇರುತ್ತೆ. ಸೊ ನೀವು ಬಿಡುವಾದಾಗ ವಾಚ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನು ಇವತ್ತು ನಮ್ಮ ಕರ್ನಾಟಕದ ಹಳೆಯ ಟ್ರೆಡಿಷನಲ್, ನಮ್ಮ ತಾತ ಮುತ್ತಾತ ಕಾಲದ ರೆಸಿಪಿಯೊಡನೆ ಬಂದಿದ್ದೀನಿ. ಯಾವುದು ಅಂದ್ರೆ ಹಾಗಲಕಾಯಿ ಗೊಜ್ಜು. ಸೊ ಎಲ್ರಿಗೂ ತಿಳಿದಿರೋ ಹಾಗೆ ಹಾಗಲಕಾಯಿ ತುಂಬಾ ಒಳ್ಳೇದು, ಸುಮಾರು ಬೆನಿಫಿಟ್ಸ್ ಇದೆ. ಹಾಗಲಕಾಯಿ ಅಂದಿದ ತಕ್ಷಣ ಎಲ್ರಿಗೂ ಬರೋದೇ ಕಣ್ಣಿಗೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಅಂತ. ಎಲ್ಲರೂ ತಿನ್ಬೋದು. ಆಕ್ಚುಲ್ ಆಗಿ ಅದ್ರಲ್ಲಿ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ವೆಯ್ಟ್ ಲಾಸ್ ಆಗ್ಬೋದು, ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡಕ್ ಆಗ್ಬೋದು, ಎಲ್ಲದಕ್ಕೂ. ಸೊ ಹಂಗಾಗಿ ನಾವು ವಾರದಲ್ಲಿ 1 ದಿವಸ 2 ದಿವಸ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸುಮಾರು ಜನ ಮೂಗ್ ಮುರಿತಾರೆ. ಈ ತರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಪಕ್ಕ ನಮ್ಮ ಬ್ರಾಹ್ಮಣರ ಶೈಲಿಯಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗ ಇಲ್ಲ. ನಮ್ಮ ಕೆಲವು ಅಮೂಲ್ ಉತ್ಪನ್ನಗಳನ್ನು ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ನಮ್ಮ ಕನ್ನಡ ಅಮೂಲ್ ಟೀಮ್ ಅವರಿಗೆ ಧನ್ಯವಾದಗಳು. ಯಾಕಂದ್ರೆ ಅಂತ ದೊಡ್ಡ ವೇದಿಕೆಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಂದಿನಿ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಸೊ ಮೊದಲನೇದಾಗಿ ಶುರು ಮಾಡೋಣ. ಯಾಕಂದ್ರೆ ನಮ್ಮ ಪೇಜ್ ಲೈವ್, ನಮ್ಮ ಸೆಷನ್ ನಮ್ಮ ಲೈವ್ ಅಲ್ಲೇ ಇರುತ್ತೆ. ಸಾರಿ, ನಮ್ಮ ಕನ್ನಡ ಅಮೂಲ್ ಪೇಜಲ್ಲಿ ಇರುತ್ತೆ. ಸೊ ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಬನ್ನಿ ಸ್ನೇಹಿತರೆ, ಏನೇನು ಬೇಕು ನೋಡೋಣ. ಮೊದಲನೇದಾಗಿ ಹಾಗಲಕಾಯಿ ಈ ತರ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕು. ಆಮೇಲೆ ಇದು ಇವತ್ತು ಈಗ ಸ್ವಲ್ಪ ಉದ್ದಿನಬೇಳೆ, ಮತ್ತೆ ಒಂಚೂರು ಮೆಂತ್ಯ, ಹಾಗಲಕಾಯಿ ತೆಂಗಿನಕಾಯಿ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುರ್ಕೊಂಡು ಇಟ್ಕೋಬಹುದು. ಜೀರಿಗೆ, ಒಂದು ಸ್ವಲ್ಪ ಎಳ್ಳು. ಹಾಗಲಕಾಯಿ ಎಳ್ಳು ಗೊಜ್ಜು ಅಂತ ತೋರಿಸೋದ್ರಿಂದ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಹಳೆ ಕಾಲದವ್ರು ಎಷ್ಟು ಒಳ್ಳೆ ಮಾಡಿದಾರೆ ನೋಡಿ. ಎಳ್ಳು ಎಷ್ಟು ಆರೋಗ್ಯಕ್ಕೂ ಒಳ್ಳೇದು, ಕ್ಯಾಲ್ಸಿಯಂ ಇರುತ್ತೆ. ಮತ್ತೆ ಕಡಲೆಬೇಳೆ, ಅಮೂಲ್ ಕಡಲೆಬೇಳೆ ತಗೊಂಡಿದ್ದೀನಿ, ಅಮೂಲಿನ ಕಡಲೆಬೇಳೆ ತಗೊಂಡಿದ್ದೀನಿ ಇವತ್ತು. ಆಮೇಲೆ ಒಣಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಉಪಯೋಗಿಸ್ಬೋದು. ಮತ್ತೆ ಅಮೂಲಿನ ಶುಗರ್ ತಗೊಂಡಿದ್ದೀನಿ. ಬೆಲ್ಲ ಉಪಯೋಗಿಸ್ಕೋಬೇಕು ಆಕ್ಚುಲ್ ಆಗಿ ಇದಕ್ಕೆ ಅಥೆಂಟಿಕ್ ಆಗಿ. ಆದ್ರೆ ಆ ಅಮೂಲ್ ಶುಗರ್ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಸೊ ಶುಗರ್ ಹಾಕಿನೂ ಮಾಡ್ಬೋದು. ಅಮೂಲ್ ಶುಗರ್ ಬಳಸ್ತಾ ಇದ್ದೀನಿ. ಮತ್ತೆ ಅಮೂಲಿನ ಅರಿಶಿನ ತಗೊಂಡಿದ್ದೀನಿ. ಅಮೂಲಿನ ಅರಿಶಿನ ತುಂಬಾ ಚೆನ್ನಾಗಿದೆ, ಆರ್ಗ್ಯಾನಿಕ್ ಅರಿಶಿನ. ಮತ್ತೆ ಕರಿಬೇವಿನ ಸೊಪ್ಪು, ಅಲಂಕಾರಕ್ಕೆ 2 ಹಸಿಮೆಣಸಿನಕಾಯಿ, ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಈಗ ಇಂಗು ಕೂಡ ಬಳಸ್ತಾ ಇದ್ದೀವಿ. ಮತ್ತೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀವಿ. ಗೊಜ್ಜು ಅಂದ್ರೆ ನೆನಪಾಗೋದು ಹುಣಸೆ ಹಣ್ಣು. ಸೊ ಕಟ್ಟಾಮೀಟ ಇರಬೇಕು. ಸೊ ಮೊದಲನೇದಾಗಿ ನಾವು ಹಾಗಲಕಾಯಿನ ಬೇಯಕ್ಕೆ ಇಟ್ಕೊಂಡು ಬಿಡೋಣ. ಲೇಟ್ ಆಗುತ್ತೆ ಫ್ರೈ ಮಾಡ್ಕೊಂಡು. ಆಮೇಲೆ ಕೆಲವು ಮಸಾಲ ಇದೆ ರೆಡಿ ಮಾಡೋಣ. ಮೊದಲನೇದಾಗಿ ಎಣ್ಣೆ ಹಾಕ್ತಾ ಇದ್ದೀವಿ. 1 ನಿಮಿಷ ತೋರಿಸ್ಕೊಳ್ಳೋಣ, ನೀರಿನ ಅಂಶ ಇದೆ. ಸೊ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಗೊಜ್ಜು ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಮುಂದಿರಬೇಕು. ಸೊ ಹಂಗಾಗಿ ಎಣ್ಣೆ ಹಾಕ್ತಾ ಇದ್ದೀನಿ. ಒಂಚೂರು ಕಾಯಬೇಕು, ಇನ್ನೂ ಒಂಚೂರು ಹಾಕೋಣ. ಯಾಕಂದ್ರೆ ಹಾಗಲಕಾಯಿ ಫ್ರೈ ಆಗ್ಬೇಕು. ನಿಮಗೆ ಎಣ್ಣೆ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಮೊದಲನೇದಾಗಿ ನಾವು ಇವತ್ತು ಅಮೂಲಿನ ಅರಿಶಿನ, ಅಮೂಲಿನ ಸಕ್ಕರೆ ಮತ್ತು ಅಮೂಲಿನ ಕಡಲೆಬೇಳೆ, ಅಮೂಲಿನ ತುಪ್ಪ ಕೂಡ ಬಳಸ್ಬೋದು. ಸೊ ನೋಡಿ ಎಷ್ಟೊಂದು ಇಂಗ್ರೀಡಿಯೆಂಟ್, ಎಷ್ಟೊಂದು ಇದು ಪ್ರಾಡಕ್ಟ್ಸ್ ಬಂದಿದೆ ಅಮೂಲಿಂದ. ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಅದನ್ನೇ ಯೂಸ್ ಮಾಡೋದು ಸುಮಾರು ವರ್ಷದಿಂದ. ಹಾಲಾಗ್ಲಿ, ಮೊಸರಲ್ಲಿ, ಇತ್ತೀಚೆಗೆ ಎಲ್ಲ ತರ ಪ್ರಾಡಕ್ಟ್ಸ್ ಬಂದಿದೆ. ಸೊ ಮೊದಲನೇದಾಗಿ ಸಾಸಿವೆ ಹಾಕೋತಾ ಇದ್ದೀನಿ. ನೀವು ಹಾಗೇನು ಹಾಗಲಕಾಯಿ ಎಣ್ಣೆಲಿ ಹುರ್ಕೊಂಡು ಮಾಡ್ಬೋದು. ಸೊ ಡಬಲ್ ಕೆಲಸ ಆಗುತ್ತೆ. ಈಗ ಎಷ್ಟೋ ಜನ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅವ್ರಿಗೆಲ್ಲ ಹೆಲ್ಪ್ ಆಗ್ಬೇಕಲ್ವಾ. ಹಂಗಾಗಿ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಅಮೂಲಿನ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಒಗ್ಗರಣೆ ಮಾಡ್ಕೋತಾ ಇದ್ದೀವಿ. ಸೊ ಇದೊಂದು ಸ್ವಲ್ಪ ಚಟಪಟ ಅನ್ಬೇಕು. ಯಾಕಂದ್ರೆ ಅದು ಬೇಯಕ್ಕೆ ಇಟ್ಟ ಮೇಲೆ ನಾವು ಮಸಾಲ ರೆಡಿ ಮಾಡ್ಕೋಬಹುದು. ಟೈಮ್ ಸರೋಗುತ್ತೆ. ಇಲ್ಲಾಂದ್ರೆ ಹಾಗಲಕಾಯಿ ಬೇಯೋದು ಒಂಚೂರು ಲೇಟ್ ಆಗ್ಬಿಡುತ್ತೆ. ಹಾಗಾಗಿ
ನಾವು ಒಂದು ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀವಿ. ಹಿಂಗು ಬೇಡ ಅನ್ನೋದು ಸ್ಕಿಪ್ ಮಾಡೋದು ಬಟ್ ಸ್ವೇರ್ ಮಾಡ್ತೀನಿ, ಹಿಂಗೆ ಹಾಕಿಲ್ಲ ಅಂದರೆ ಅದ್ರ ರುಚಿನೇ ಹಾಳಾಗ್ಬಿಡುತ್ತೆ. ಹಿಂಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಹಿಂಗು ತುಂಬ ಒಳ್ಳೆಯದಲ್ಲ, ಮತ್ತು ಹಿಂಗಿಂದಲೇ ಆರೋಮ ಬರೋದು. ಸೊ ಈಗ ಮಾಮೂಲಿ ಕರಿಬೇವು ಹಾಕೋತಾ ಇದ್ದೀನಿ ಆರೋಗ್ಯಕ್ಕೆ. ನಮ್ಮ ಹಿಂದಿನ ಕಾಲದವರು ಮಾಡಿರೋದೆಲ್ಲ ಎಷ್ಟು ಒಳ್ಳೇದು ನೋಡಿ ಆರೋಗ್ಯಕ್ಕೆ. ಮತ್ತು ಒಂದು ಮೆಣಸಿನಕಾಯಿ ಸ್ಲಿಟ್ ಮಾಡ್ಕೊಂಡಿದ್ದೀನಿ, ಬೇಕಾಗಿಲ್ಲ, ಸುಮ್ಮನೆ ಸ್ಲಿಟ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹಾಗಲಕಾಯಿ ಹಾಕೊಂಡ್ಬಿಡೋಣ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬರೀ ಡಯಾಬಿಟಿಕ್ ಅವ್ರು ಅಂತಲ್ಲ, ಎಲ್ಲರೂ ತಿನ್ನಬೇಕು. ಲಿವರ್ ಕೂಡ ತುಂಬ ಒಳ್ಳೆಯದು. ಎಲ್ಲರೂ ತಿಂದರೆ ವಾರದಲ್ಲಿ ಒಂದು ಸತಿ ಮಾಡಬೇಕಿದೆ. ಸೊ ಇವಾಗ ನಾವು ಸ್ವಲ್ಪ ಅರಿಶಿನ ಹಾಕೋಬೇಕು. ಅಮೂಲಿನ ಅರಿಶಿನ ಹಾಕೋತಾ ಇದ್ದೀನಿ. ಅದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಆ ಥರ ಕಲರ್ ಇರುತ್ತೆ, ಟೀ ಕಲರ್ ಇಲ್ಲ, ಆರ್ಗ್ಯಾನಿಕ್ ಆಗಿರೋದ್ರಿಂದ. ಸೊ ಅರಿಶಿನಲ್ಲಿ ಬಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಯಾವುದೇ ರೀತಿಯಾಗಿ ಇದನ್ನು ಅರಿಶಿನ ಹಾಕಿ ನೆನೆಸಿಡೋದು ಅದೆಲ್ಲ ಏನೂ ಮಾಡಿಲ್ಲ, ಡೈರೆಕ್ಟು ತೊಳೆದ್ಬಿಟ್ಟು ಕಟ್ ಮಾಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ನಮ್ಮನೆ ಶೈಲಿ. ಕೆಲವು ಬ್ರಾಹ್ಮಣರ ಶೈಲಿಲೂ ಕೆಲವು ಡಿಫರ್ ಆಗುತ್ತೆ. ಮಸಾಲ ಕೆಲವರು ಬರೀ ಉದ್ದಿನಬೇಳೆ ಕೊಡ್ತಾರೆ, ಕೆಲವರು ಕಡಲೆಬೇಳೆ ಕೊಡ್ತಾರೆ, ಆ ಥರ ಒಂದು ಚೂರು ವ್ಯತ್ಯಾಸ ಇರುತ್ತೆ. ಇದು ನಮ್ಮ ಮನೆಯ ಶೈಲಿ ತೋರಿಸ್ತಾ ಇರೋದು. ಸುಮ್ಮನೆ ಕೊಟ್ಟಿದ್ದೆ ಹಾಗಾಗಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು, ಅದ್ರ ಕಹಿ ಅಂಶ ಎಲ್ಲ ಹೋಗ್ಬೇಕು. ಸೊ ಅಷ್ಟೊತ್ತಲ್ಲಿ ನಾವು ಹುಣಸೆಹಣ್ಣು ಕೀಳ್ಕೊಳ್ಳೋಣ. ಯಾಕಂದರೆ ಹುಣಸೆಹಣ್ಣಲ್ಲಿ ಬೆಂದ್ರೇ ಅದ್ರ ಕಹಿ ಅಂಶ ಎಲ್ಲ ಹೋಗ್ಬೇಕು. ಸ್ವಲ್ಪ ಹಾಕೊಂಡ್ಬಿಡೋಣ, ಆಮೇಲೆ ನಿಂತ್ಕೊಳ್ಳೋಣ. ಅಟ್ಲೀಸ್ಟ್ ತಳ ಹಿಡಿಯೋಲ್ಲ, ಯಾವುದೋ ಒಂದು ನೀರಂಶ ಬಿಟ್ಟು ಅಂದರೆ ತಳ ಹಿಡಿಯೋಲ್ಲ. ಸೊ ಇವಾಗ ಬೇಯ್ತಾ ಇದ್ವಿ, ನಾವು ನಿಂತ್ಕೊಳ್ಳೋಣ ಆರಾಮಾಗಿ. ಈಗ ನಾನು ಒಂದು ನಿಂಬೆ ಹಣ್ಣ ಗಾತ್ರದ, ನೀವು ಯಾವ ಥರ ತಗೋತೀರಾ ಕ್ವಾಂಟಿಟಿ ಮೇಲೆ ಡಿಪೆಂಡ್. ಅದು ನೀವು ಜಾಸ್ತಿ ತಗೊಂಡು ಡಬಲ್ ಮಾಡ್ಕೊಳ್ಳಿ. ಸೊ ಅದು ಹುಣಸೆ ಹಣ್ಣಿನಲ್ಲಿ ಬೇಯ್ತಾ ಇದ್ವಿ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ, ಬೇಯಬೇಕದು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿದ್ರೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಬೇಗ ಬೇಯುತ್ತೆ ಅಂತ. ಸೊ ಈಗ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಅದು ಬೇಯ್ತಾ ಇದ್ದಾಗ ನಾವು ಈ ಕಡೆ ಮಸಾಲ ಹುರ್ಕೊಳ್ಳೋಣ. ಶಿಫ್ಟ್ ಮಾಡ್ತೀನಿ ನಾನು. ಈಗ ಇದನ್ನು ಈ ಕಡೆಗೆ ಶಿಫ್ಟ್ ಮಾಡ್ತೀನಿ. ಈ ಕಡೆ ಮಸಾಲ ಹುರ್ಕೋಬೇಕು. ಹಾಗಾಗಿ ಈಗ ಬೇಯ್ತಾ ಇರಲಿ ಸ್ನೇಹಿತರೆ. ಈ ಕಡೆ ನಾವು ಇನ್ನೊಂದು ಬಾಣಲೆ ಇಟ್ಕೊಂಡು ಮಸಾಲಾಗೆ ಆಕ್ಚುಲಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು, ತುಂಬ ಹಾಕಬಾರ್ದು. ಯಾಕಂದರೆ ಇಲ್ಲಾಂದರೆ ಸುಟ್ಟೋಗೋ ಥರ ಆಗಿಬಿಡುತ್ತೆ, ಇಲ್ಲ ತಳ ಹಿಡಿದ್ಬಿಡುತ್ತೆ. ಆಯಿತಾ? ಈಗ ನಾವು ಮಸಾಲ ಒಂದು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ಮೇಲೆ ಅಮೂಲಿನ ಕಡಲೆಬೇಳೆ ಹಾಕೋತಾ ಇದ್ದೀವಿ. ಇದು ಒಂದು ಅಂದಾಜು 1.5 ಚಮಚ ಇದೆ. ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ ಫ್ರೈ ಆಗೋದು, ಹಾಗಾಗಿ ಕಡಲೆಬೇಳೆ ಫಸ್ಟ್ ಮುಂದೆ ಹಾಕೋಬೇಕು. ಇದು ಹಾಗಲಕಾಯಿ ಪೀಸ್ ಬಿದ್ದಿದೆ, ತೆಗೆದು ಬಿಡೋಣ. ಕಡಲೆಬೇಳೆ ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ಒಂದು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ. ಇದು ಬಾಡಿ ಕೊಡುತ್ತೆ, ಸ್ಟ್ರಕ್ಚರ್ ಕೊಡುತ್ತೆ. ಒಂದು ಯಾವುದೇ ಒಂದು ಗ್ರೇವಿ ಆಗಲಿ ಗೊಜ್ಜಿಗಾಗಲಿ ಅದು ಅದಕ್ಕೆ ಸ್ಟ್ರಕ್ಚರ್ ಅಥವಾ ಬಾಡಿ ಕೊಡುತ್ತೆ. ಹಾಗಾಗಿ ಕಡಲೆಬೇಳೆ, ಕೆಲವರು ಮನೆಯಲ್ಲಿ ಕಡಲೆಬೇಳೆ ಮಾತ್ರ ಹಾಕ್ತಾರೆ, ಕೆಲವರು ಮನೇಲಿ ಉದ್ದಿನಬೇಳೆ ಮಾತ್ರ ಹಾಕ್ತಾರೆ, ಅದು ಬಾಡಿ ಕೊಡುತ್ತೆ. ಸೊ ನಾನು 2 ಹಾಕಿದ್ದೀನಿ. ಮತ್ತು 2 ಹಾಕಿ ತುಂಬ ಚೆನ್ನಾಗಿರುತ್ತೆ. ಈಗ
ಒಂದು ಸ್ವಲ್ಪ ಕರಿಬೇವು ಆರೋಗ್ಯಕ್ಕೆ ಒಳ್ಳೇದಲ್ವ, ಹಂಗಾಗಿ ಸ್ವಲ್ಪ ಹಾಕೋಣ. ಹೊಟ್ಟೆ ಒಳಗೆ ಅಡುಗೆ ತೆಗೆದು ಇಡ್ತಾರೆ, ಒಗ್ಗರಣೆಗೆ ಹಾಕಿದ್ರೆ ಮಕ್ಕಳೆಲ್ಲ ತೆಗೆದು ಇಡ್ತಾರೆ. ಸ್ವಲ್ಪ ರುಬ್ಬಕ್ಕೂ ಹಾಕೊಂಡು ಬಿಡೋಣ. ಆಮೇಲೆ ನಾವು ಎಳ್ಳು ಜೀರಿಗೆ ಆಗಲೇ ಮೆಂತ್ಯನೂ ಹಾಕಿದ್ದೀವಿ. ಇದು ಎಳ್ಳು ಒಂದು ಬ್ಯೂಟಿಫುಲ್ ಟೇಸ್ಟ್ ಕೊಡೋದು, ವಂಡರ್ಫುಲ್ ಟೇಸ್ಟ್ ಕೊಡೋದು ಸ್ನೇಹಿತರೆ. ಇದು ನಮ್ಮ ಹಳೆ ಟ್ರೆಡಿಷ್ನಲ್ ರೆಸಿಪಿ ಆಗಿರೋದ್ರಿಂದ ನೋಡಿ, ಹಳೆ ಕಾಲದ ಜನ ಎಷ್ಟು ಚೆನ್ನಾಗಿ ಎಲ್ಲ ವಿಂಗಡಿಸ್ತಿದ್ರು. ಇಂಥದ್ದೇ ಹಾಕ್ಬೇಕು ಅಂತೇಳಿ, ಅದಕ್ಕೆ ಅಷ್ಟು ಆರೋಗ್ಯವಾಗಿದ್ದರು. ಸೊ ಈ ರೆಸಿಪಿನೆಲ್ಲ ಟ್ರೈ ಮಾಡಿ, ಗೊತ್ತಿರೋರು ಇನ್ನೋವೇಟಿವ್ ಆಗಿ ಮಾಡ್ಕೊಳ್ಳಿ, ಗೊತ್ತಿಲ್ಲದಿರೋ ಟ್ರೈ ಮಾಡಿ. ಸೊ ಚಟಪಟ ಅಂತ ಇದೆ. ಈಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ. ನಿಮ್ಮ ಖಾರಕ್ಕೆ ಅನುಗುಣ. ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ, ನೀವು ಬೇಕಾದ್ರೆ ಗುಂಟೂರು ಯಾವ್ದಾದ್ರು ಇದ್ರ ಜೊತೆಲಿ ಬಳಸ್ಕೋಬೋದು. ನಮ್ಮ ಮನೆಯಲ್ಲಿ ನಾವು ಬ್ಯಾಡ್ಗಿನೇ ಬಳಸೋದು. ಬ್ಯಾಡ್ಗೆ ಕಲರು ಕೊಡುತ್ತೆ, ಟೇಸ್ಟು ಕೊಡುತ್ತೆ. ಸೊ ಹೆಲ್ತ್ಗೂ ಸ್ವಲ್ಪ ಒಳ್ಳೆ, ತುಂಬ ಅತಿ ಖಾರ ಇರಲ್ಲ. ಸೊ ಹಂಗಾಗಿ ಬೇಡ ಅನ್ನೋರು ನೀವು ಬೇರೆ ಬಳಸ್ಬೋದು. ಆಮೇಲೆ ಇದು ಕೊಬ್ಬರಿ ಪೀಸಸ್ಸು ಆಫ್ ಮಾಡಿ ಹಾಕೋಬೇಕು. ಆಫ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ತುರಿದಾಗ ಹಾಕೋಬೋದು, ನಿಮ್ಗೆ ಹೇಗೆ ಬೇಕೋ ಅದು ಹಾಕೋಬೋದು. ಸೊ ಇದೆಲ್ಲ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಅಂತ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ತಣಿಬೇಕು. ಇದು ತಣಿಲಿಲ್ಲ ಅಂದರೆ ಇದರಲ್ಲಿ ನ್ಯೂಟ್ರಿಯೆಂಟ್ಸು ಹಾಳಾಗುತ್ತೆ, ಮಿಕ್ಸರು ಹಾಳಾಗುತ್ತೆ. ಸೊ ನಾನು ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ, ಆಲ್ರೆಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇರುತ್ತೆ. ಸೊ ಇದು ತೆಗೆದಿದ್ದಾನೆ, ಯಾಕಂದರೆ ಇದು ತಣಿಗೆ ಮಿಕ್ಸರ್ ಹಾಕೊಂಡಿಲ್ಲ. ಸೊ ನಾನು ಇಟ್ಕೊತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಬೇಯ್ತಾ ಇದೆ. ಬೇಯ್ಲಿ ಚೆನ್ನಾಗಿದೆ. ಅದಕ್ಕೆ ಬೆಂದಿದೆ ನೋಡಬೇಕು. ಸಣ್ಣಗೆ ಹೆಚ್ಚಿರೋದ್ರಿಂದ ಆಲ್ಮೋಸ್ಟ್ ಬೇಯ್ತಾ ಇದೆ. ಬೇಯಲಿ ಹುಣಸೆ ನೀರಲ್ಲಿ ಬೆಂದರೆ ಚೆನ್ನಾಗಿರುತ್ತೆ. ನಿಮ್ಗೆ ಹಂಗೆ ಡೌಟ್ ಬಂತಂದರೆ ಒಂದು ಪೀಸ್ ಹೆಂಗಿದ್ರು ಉಪ್ಪು ಹಾಕಿರ್ತೀವಿ, ತಿಂದು ನೋಡ್ಬೋದು. ಬೆಂದಿದೆ ಸ್ನೇಹಿತರೆ. ಸೊ ನಾವಿವಾಗ ಇದು ರುಬ್ಬಿರೋದು ಹಾಕೊಳ್ಳೋಣ. ಎಷ್ಟು ಬ್ಯೂಟಿಫುಲ್ ಕಲರ್ ಬಂದಿದೆ ನೋಡಿ. ಇದು ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಮತ್ತು ಚಪಾತಿ ಜೊತೆಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಬೆಳಗ್ಗೆ ತಿಂಡಿಗಾರು ಗೊಜ್ಜು ಮಾಡ್ಕೋಬೋದು, ಅನ್ನಕ್ಕಾರು ಮಾಡ್ಕೋಬೋದು, ರಾತ್ರಿ ಡಿನ್ನರು, ಲಂಚು, ಬ್ರೇಕ್ಫಾಸ್ಟ್ ಯಾವುದಕ್ಕಾರು ನೀವು ಮಾಡ್ಕೋಬೋದು. ಕಲಿಸ್ಬೇಕಲ್ಲ, ಮಿಕ್ಸ್ ಮಾಡೋಣ. ವಾವ್, ಬ್ಯೂಟಿಫುಲ್ ಗ್ರೇವಿ. ಇದನ್ನು ನಮ್ಮ ಅಮೂಲ್ ಬಿಸಿ ಅನ್ನಕ್ಕೆ ಅಮೂಲಿನ ತುಪ್ಪ ಹಾಕೊಂಡು ತಿಂದರೆ ಅಂತೂ ವಾವ್ ಟೇಸ್ಟ್ ಕೊಡುತ್ತೆ. ಸೊ ಈಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ವೇಸ್ಟ್ ಮಾಡಬಾರ್ದು ಯಾವುದು. ಈಗಿನ ಆಹಾರ ಪದಾರ್ಥಗಳ ಬೆಲೆ ಎಲ್ಲರೂ ಗಗನಕ್ಕೆ ಹೋಗಿದೆ. ಸೊ ಯಾವುದಕ್ಕೂ ರೈತರೆಲ್ಲ ಎಷ್ಟು ಕಷ್ಟಪಡ್ತಾರೆ ಬೆಳೆಸೋಕ್ಕೆ, ನಾವು ವೇಸ್ಟ್ ಮಾಡಬಾರ್ದು. ಸೊ ಇನ್ನೂ ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು. ಸ್ವಲ್ಪ ಅನ್ನಕ್ಕಾದರೆ ಒಂಚೂರು ನೀರಾಗಿರಬೇಕು, ಅಥವಾ ಚಪಾತಿಗಾದರೆ ಇಷ್ಟು ಸಾಕು. ತುಂಬ ಅತಿ ಗಟ್ಟಿ ನಮ್ಮ ಮನೇಲಿ ನಾವು ಇಷ್ಟಪಡೋಲ್ಲ. ಸೊ ಇದು ಒಂದು ಒಳ್ಳೆ ಕುದಿ ಬರಬೇಕು ಸ್ನೇಹಿತರೆ. ಬ್ಯೂಟಿಫುಲ್ ಕಲರ್ ಬಂದಿದೆ. ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದ್ರೆ ಎಲ್ಲ ಕಡೆಯಿಂದನೂ. ಇದಕ್ಕೆ ಯೂಶಲಾಗಿ ನಾವು ಕೊತ್ತಂಬರಿ ಸೊಪ್ಪು ಹಾಕಲ್ಲ, ಬೇಕಾದವ್ರು ಹಾಕೋಬೋದು. ಅದೇನೋ ನಮ್ಮ ಮನೆ ಕಡೆ ಕೊತ್ತಂಬರಿ ಹಾಕಲ್ಲ, ಕರಿಬೇವು ಹಾಕ್ತೀವಿ. ಇದಕ್ಕೆ ಮಾತ್ರ, ಎಲ್ಲದಕ್ಕೂ ಕೊತ್ತಂಬರಿ ಬಳಸ್ತೀವಿ, ಇದಕ್ಕೆ ಮಾತ್ರ ಬಳಸಲ್ಲ ನಾವು. ಎಷ್ಟು ಬೇಗ ಆಗೋಯ್ತು ನೋಡಿ ಸ್ನೇಹಿತರೆ. ಎಲ್ಲ ರೆಡಿ ಇತ್ತು ಅಂದರೆ ಎಷ್ಟು ಬೇಗ ಆಗುತ್ತೆ.
ನೋಡೋಣ, ಲಿಟ್ಟು ತೆಗೆದು ನೋಡೋಣ ಹೇಗಾಗಿದೆ ಅಂತ. ವಾವ್, ಚೆನ್ನಾಗಾಗಿದೆ. ನಿಮಗೆ ಇನ್ನೂ ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಕಡಿಮೆ ಮಾಡಿ, ಇನ್ನೂ ನೀರು ಬೇಕಾದರೆ ನೀವು ಅದೇ ಮಿಕ್ಸರ್ ಜಾರಿಗೆ ಹಾಕೋಬೋದು. ವಾವ್ ವಾವ್, ನಮ್ಮ ಅಡುಗೆ ಮನೆ ಫುಲ್ಲು ಆರೋಮ. ಆ ಪದಾರ್ಥಗಳು ಎಲ್ಲ ಬೆರೀತಾ ಇದೆಲ್ಲ, ಫ್ರೈ ಆಗಿರೋ ಪದಾರ್ಥಗಳೆಲ್ಲ. ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಬೇಕಾದರೆ ಕಡೆಗೆ ನೀವು ಒಂಚೂರು ಕರಿಬೇವು ಹಾಕೋದು ಲಾಸ್ಟಿಗೆ. ಒಗ್ಗರಣೆದೇ ಬೇರೆ, ಹಸಿ ಹಾಕೋದೇ ಬೇರೆ ಫ್ಲೇವರ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಆಯಿತು, 100% ಆಯಿತು. ಸೊ ನಾನು ಡಿಶ್ ಔಟ್ ಮಾಡ್ತಾ ಇದ್ದೀನಿ. ವಾವ್, ಎಲ್ಲ ಕಡೆಯಿಂದ ಕುದಿ ಬಂದು ಎಲ್ಲ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ, ಒಂದಕ್ಕೊಂದು ಬೆರೆತ್ಕೊಂಡಾಗ. ಸೊ ನಾನು ಡಿಶ್ ಔಟ್ ಮಾಡ್ತಾ ಇದ್ದೀನಿ. ವಾವ್, ಇಷ್ಟು ಚೆನ್ನಾಗಿದೆ ನೋಡಿ ಸ್ಮೆಲ್. ಅದು ಮೆಣಸಿನ್ಕಾಯಿ ಅಲಂಕಾರಕ್ಕಷ್ಟೇ. ನಾನು ಬಗ್ಗಿಸ್ಬಿಡೋಣ, ಅದು ಒಂದೊಂದೇ ಇದು ಮಾಡೋಕ್ಕಂತ. ವಾವ್, ಸೊ ಎಲ್ಲರೂ ನೋಡಿದಲ್ಲ ಸ್ನೇಹಿತರೆ. ಗೊತ್ತಿರೋರಿನ್ನ ಇನ್ನೋವೇಟಿವ್ ಆಗಿ ಮಾಡ್ಕೊಳ್ಳಿ, ಗೊತ್ತಿಲ್ಲದಿರೋರು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಇದು ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಆಗಿಲ್ಲ, ಬೇಕಾಗಿರೋರು ಹಾಕೋಬೋದು. ಬಟ್ ಇದಕ್ಕೆ ಅಥೆಂಟಿಕ್ ಆಗಿ ತೋರಿಸ್ಬೇಕಂದ್ರೆ ಇದೇ ಥರ ಮಾಡೋದು. ಸೊ ಎಲ್ರಿಗೂ ನಮ್ಮ ಸೆಷನ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಅಮೂಲ್ ಟೀಮ್ ಅವ್ರಿಗೂ ಧನ್ಯವಾದಗಳು. ನಮಸ್ಕಾರ.